ಹಾಯ್ ಗಾಯ್ಸ್, ಪೈಥಾನ್ ಈಗ ಈಸಿಯಾಗಿ ನಾವು ಕನ್ನಡದಲ್ಲಿ ಕಲಿಯೋಣ. ಏನಂದರೆ ಟೈಪ್ಸ್ ಆಫ್ ಎರರ್ ಮತ್ತು ಅದರ ಉದಾಹರಣೆ ಕೂಡ ಕಲಿಯೋಣ. ವೆಲ್ಕಮ್ ಟು ಸಕ್ಸಸ್ ವೆನ್ ಚಾನಲ್. ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಯಾವುದೇ ಹೊಸ ವಿಡಿಯೋ ಮತ್ತು ಅಪ್ಡೇಟ್ ಆಗೋದ್ರಿಂದ ನಾವು ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್. ಟೈಪ್ಸ್ ಆಫ್ ಎರರ್. ಸೊ ಫಸ್ಟ್ ಒಂದು ಬಂದುಬಿಟ್ಟು ಸಿಸ್ಟಮ್ ಎರರ್. ಸಿಸ್ಟಮ್ ಎರರ್ ಅಂತ ಅಂದ್ರೇನು? ಇಟ್ ಟ್ರೈಸ್ ಬೈ ಪರ್ಸಿಸ್ ವೈನ್ ಸಿಂಟ್ಯಾಕ್ಸ್ ಎರರ್ ಈಸ್ ಎನ್ಕೌಂಟರ್ಡ್. ಸೊ ಇದು ಎಕ್ಸಾಂಪಲ್ ಹೇಳಿದಾದಮೇಲೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಡೀಟೇಲಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೆಲ್ ಟು ಡಬಲ್ ಕೊಟೇಷನ್ ಮಾರ್ಕ್, ವೆಲ್ ಟು ಸಿಂಗಲ್ ಕೊಟೇಷನ್ ಮಾರ್ಕ್ ಇದೆ. ಸೊ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ, ಸಿಸ್ಟಮ್ ಎರರ್ ಅಂದರೆ ನಾವು ಏನಾದರೂ ಸ್ಟ್ರಿಂಗ್ ಏನಾದರೂ ನಾವು ಡಿಸ್ಪ್ಲೇ ಮಾಡಬೇಕಂತ ಅಂದರೆ, ನೀವೇನಾದರೂ ಮಲ್ಟಿಪಲ್ ಆದರೂ ಏನಾದರೂ ಸ್ಟ್ರಿಂಗ್ ಕ್ಯಾರೆಕ್ಟರ್ ಏನಾದರೂ ನೀವು ಏನಾದರೂ ಡಿಫೈನ್ ಮಾಡಬೇಕಂತ ಅಂದರೆ ನೀವು ಡಬಲ್ ಕೊಟೇಷನ್ ಮಾಡಿದರೆ ಅದರಲ್ಲಿ ಏನೂ ಎರರ್ ಬರೋಲ್ಲ. ಸಪೋಸ್ ನೀವು ಸಿಂಗಲ್ ಕೊಟೇಷನಲ್ಲಿ ಮಾಡಿದರೆ ಎರರ್ಸ್ ಬರುತ್ತೆ. ಸೊ ಅದೇ ಏನಂತ ಅಂದರೆ ಸಿಸ್ಟಮ್ ಎರರ್. ಸೊ ಸೆಕೆಂಡ್ ಒಂದು ಬಂದುಬಿಟ್ಟು indentation error. So it is raised by when there is an incorrect of indentation. So incorrect indentation ಅಂತ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಐ ಇನ್ ರೇಂಜ್ 10, ಸೊ ಪ್ರಿಂಟ್ ಐ. ಸೊ ಇಲ್ಲಿ ನಾವು ಸ್ಪೇಸ್ ಬಿಟ್ಟಿದ್ದೀವಲ್ವ, ಇದೆ ಇಂಡೆಂಟೇಷನ್. ಸೊ ಇಲ್ಲಿ ಏನಾದರೂ ನೀವು ಸ್ಪೇಸ್ ಬಿಡಲಾರ್ದೆ ಇಲ್ಲೇ ಪ್ರಿಂಟ್ ಎಫ್ ಅಂತ ಏನಾದರೂ ಬರೆದ್ರೆ ಸೊ ಅದು ಇಂಡೆಂಟೇಷನ್ ಎರರ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಂಡೆಕ್ಸ್ ಎರರ್. ಇಫ್ ಇಂಡೆಕ್ಸ್ ಟು ಸೀಕ್ವೆನ್ಸ್ ಈಸ್ ಔಟ್ ಆಫ್ ಬಾಂಡ್. ಸೊ ಇಂಡೆಕ್ಸ್ ಔಟ್ ಆಫ್ ಬಾಂಡ್ ಅಂತ ಇದ್ದರೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಅಂದರೆ ನೀಟಾಗಿ ನಿಮಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಲೆಂತ್ ಇಟ್ಟು 0,1. ಸೊ ಎರಡು ವ್ಯಾಲ್ಯೂಸ್ ಇದೆ. ಪ್ರಿಂಟ್ ಲೆಂತ್ ಇಟ್ಟು 2. ಸೊ ಇಲ್ಲಿ 1 2 ವ್ಯಾಲ್ಯೂಸ್ ಇದೆ ಅಲ್ವಾ. ಸೊ ಇಲ್ಲಿ ನೋ ಎರರ್ ಬರಲ್ಲ. ಸಪೋಸ್ ಲೆಂತ್ 0 1. ಸೊ ನಾವು ಲೆಂತ್ 3 ಕೊಟ್ಟಿದ್ದೀವಿ. ಸೊ ಇಲ್ಲಿರೋದು 2 ನಂಬರ್, ಬಟ್ ನಾವು ಕೊಟ್ಟಿರೋದೇನು 3 ನಂಬರ್ಸ್. ಸೊ ಇದು ಎರರ್ ಬರುತ್ತೆ. ಸೊ ಇದಕ್ಕೇನಂತಾರೆ? ಇಂಡೆಕ್ಸ್ ಎರರ್ ಅಂತಾರೆ. ಅಂದರೆ ಸೀಕ್ವೆನ್ಸ್ ಇಸ್ ಔಟ್ ಆಫ್ ಬಾಂಡ್. ಔಟ್ ಆಫ್ ಬಾಂಡಿಗೆ ಇಂಡೆಕ್ಸ್ ಎರರ್. ಇನ್ ಕೀ ಎರರ್ ಅಂತ ಅಂದರೆ, ಇಫ್ ನಾಟ್ ಎಕ್ಸಿಸ್ಟೆಂಟ್ ಕೀ ರಿಕ್ವೆಸ್ಟೆಡ್ ಫಾರ್ ಸೆಟ್ ಆರ್ ಡಿಕ್ಷನರಿ ಅಂತ ಅಂದರೆ, ಎಕ್ಸಾಂಪಲ್ ಹೇಳ್ತೀನಿ ಸೊ ನಿಮಗೆ ತಿಳಿಯುತ್ತೆ. ಎಕ್ಸಾಂಪಲ್ ಡಿ ಇಟ್ಟು ನೇಮ್ ಇಟ್ಟು ಎ ಆ್ಯಂಡ್ ರೂಲ್ ನಂಬರ್ 24. ಸೊ ಡಿ ಇಟ್ಟು ಬ್ರ್ಯಾಂಚ್. ಸೊ ಏನು ಅಂದರೆ ಇಲ್ಲಿ ನೇಮ್ ಇದೆ, ಆಮೇಲೆ ರೂಲ್ ನಂಬರ್ ಇದೆ, ಬಟ್ ನಾವೇನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ? ಬ್ರ್ಯಾಂಚ್. ಸೊ ಇದು ಬ್ರ್ಯಾಂಚ್ ಇಲ್ಲಲ್ವಾ. ಸೊ ಇದಕ್ಕೆ ಔಟ್ಪುಟ್ ಬರ್ತೀನಿ ಕೀ ಎರರ್. ಸೊ ಈ ಕೀ ವ್ಯಾಲ್ಯೂ ಇಲ್ಲ ಇಲ್ಲಿ, ನೇಮ್ ಮತ್ತು ರೂಲ್ ನಂಬರ್ ಅಷ್ಟೇ ಇದೆ, ಬ್ರ್ಯಾಂಚ್ ಇಲ್ವಲ್ಲ. ಸೊ ಹಾಗಾಗಿ ದಿಸ್ ಇಸ್ ಕೀವರ್ಡ್. ನೆಕ್ಸ್ಟ್ ಒಂದು ಬಂದುಬಿಟ್ಟು ನೇಮ್ ಎರರ್. ಇಫ್ ನಾಟ್ ಎಕ್ಸಿಸ್ಟೆಂಟ್ ಐಡೆಂಟಿಫೈಯರ್. ಸೊ ಇರ್ಲಾರ್ದು ಐಡೆಂಟಿಫೈಯರ್ ಏನಾದರೂ ಇದ್ದರೆ ಅದು ನೇಮ್ ಎರರ್ ಅಂತ ಅರ್ಥ. ಎ ಬಿ ಸಿ ಇಟ್ಟು 10 20 30. ಪ್ರಿಂಟ್ ಏನು ಇ. ಸೊ ಔಟ್ಪುಟ್ ಏನು ಬರುತ್ತೆ? ಎರರ್. ಇಲ್ಲಿ ಈ ಇಲ್ವಲ್ಲ. ಸೊ ಹಾಗಾಗಿ ನೇಮ್ ಎರರ್ ಅದು ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಟೈಪ್ ಎರರ್. ವೆನ್ ರಾಂಗ್ ಟೈಪ್ ಆಫ್ ಪ್ಯಾರಾಮೀಟರ್ ಇಸ್ ಸೆಟ್ ಟು ಫಂಕ್ಷನ್ ಅಂತ ಅಂದರೆ, ಎ ಇಟ್ಟು ವೆಲ್ಕಮ್, ಬಿ ಇಟ್ಟು 10, ಪ್ರಿಂಟ್ ಎ ಪ್ಲಸ್ ಬಿ ಇಟ್ಟು ಔಟ್ಪುಟ್ ಎರರ್, ವ್ಯಾಲ್ಯೂ ಎರರ್ ಅಂತ ಅಂದರೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಟೈಪ್ ಎರರ್ ಅಂತ ಅಂದರೆ ಇಲ್ಲಿ ಎ ನಾವು ಸ್ಟ್ರಿಂಗಲ್ಲಿ ಕೊಟ್ಟಿದ್ದೀವಿ, ಬಿ ಇಟ್ಟು ನಾವೇನು ಮಾಡಿದ್ದೀವಿ ಇಂಟೀಜರಲ್ಲಿ ಕೊಟ್ಟಿದ್ದೀವಿ. ಸೊ ಪ್ರಿಂಟ್ ಇನ್ ಎ ಪ್ಲಸ್ ಬಿ ಎರಡಕ್ಕಾಗಲ್ಲ. ಸೊ ಹಾಗಾಗಿ ಔಟ್ಪುಟ್ ಏನು ಬರುತ್ತೆ? ಎರರ್ ಬರುತ್ತೆ. ಸೊ ವ್ಯಾಲ್ಯೂ ಎರರ್ ಅಂದರೆ ವೆನ್ ಪ್ಯಾರಾಮೀಟರ್ ಆ್ಯಸ್ ಇನ್ವ್ಯಾಲಿಡ್ ವ್ಯಾಲ್ಯೂ. ಸೊ ಇನ್ವ್ಯಾಲಿಡ್ ವ್ಯಾಲ್ಯೂ ಏನಾದರೂ ಇದ್ದರೆ ಎರರ್ ಬರುತ್ತೆ. ಸೊ ದಟ್ ಇಸ್ ಕಾಲ್ಡ್ ವ್ಯಾಲ್ಯೂ ಎರರ್. ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಗೈಸ್. ಅರ್ಥ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಾನು ಏನಾದರೂ ಮಾಡಿದ್ರೂ ಹೊಸ ವಿಡಿಯೋ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು.